ಚಿಕನ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚಿಕನ್ ಬಂದಿದೆ. ನಾನಿವತ್ತು ರೆಡ್ ಕಲರಲ್ಲಿ ಚಿಕನ್ ಫ್ರೈನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಆಯಿಲನ್ನು ಹಾಕಿ ಅದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ಳಿ. ಅದು ಚಿಟಪಟ ಅಂತ ಆದಮೇಲೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಕಲರ್ ಚೇಂಜ್ ಆಗೋವರೆಗೂ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕಿ ಒಮ್ಮೆ ಮತ್ತೆ ಫ್ರೈ ಮಾಡಿ. ಪ್ರತಿ ಸಲ ನೀವು ಇಂಗ್ರೀಡಿಯೆಂಟ್ಸ್ನ ಹಾಕಿದಾಗ ಕಲಿಸ್ಬೇಕು. ಮತ್ತು ಪುದೀನವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಕರಿಬೇವು, ಚಕ್ಕೆ, ಲವಂಗ, ಕರಿಮೆಣಸು, ಪಲಾವ್ ಎಲೆ, ಪಲಾವ್ ಮೊಗ್ಗು, ಪಲಾವ್ ಫ್ಲವರನ್ನು ಇದಿಷ್ಟನ್ನು ಒಟ್ಟಿಗೆ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ತೊಳೆದು ನೀರನ್ನು ಶೋಧಿಸಿ ಫ್ರೆಶ್ ಆಗಿರೋ ಚಿಕನನ್ನು ಇಟ್ಟಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮತ್ತೊಮ್ಮೆ ಕಲಸಿ. ಚಿಕನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರು ಬಂದಿರುತ್ತೆ ಆಲ್ರೆಡಿ. ಈ ರೀತಿಯಾಗಿ ಆವಾಗವಾಗ ಕಲಿಸ್ತಾ ಇರಬೇಕು. ಆಗ ನಿಮಗೆ ತಳ ಹಿಡಿಯೋದಿಲ್ಲ, ಸಿಯೋದಿಲ್ಲ. ಈ ರೀತಿ ಎಣ್ಣೆಯಲ್ಲೇ ಚಿಕನನ್ನು ಬೇಯಿಸ್ಕೋಬೇಕು. ಈಗ ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಚಿಕನನ್ನು ಫ್ರೈ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ನಂತರ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕಿ ಮತ್ತು ಕರಿಮೆಣಸನ್ನು ಕೂಡ ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡಿ. ಆವಾಗವಾಗ ತಿರುಗಿಸ್ಕೊಡ್ತಾ ಇರಿ. ಮತ್ತು ನಾನಿಲ್ಲಿ ಟೊಮೆಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ನೀರಲ್ಲಿ ಬೇಯಿಸಿ ಸೈಡ್ಗೆ ಇಟ್ಕೊಂಡು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಈ 4 ಐಟಮ್ಸನ್ನು ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೆಡ್ ಕಲರಲ್ಲಿ ಪೇಸ್ಟ್ ರೆಡಿ ಆಗಿದೆ. ಇದನ್ನು ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ರೀತಿಯಾಗಿ ರೆಸಿಪಿ ಬರ್ತಾ ಇದೆ. ಮತ್ತು ಪ್ಲೇಟನ್ನು ಮುಚ್ಚಿ ಇನ್ನೊಂದು 5 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡಿ. ಆಗಾಗ ತಿರುಗಿಸ್ಕೊಡ್ತಾ ಇರಿ, ಯಾಕೆ ಅಂದರೆ ತಳ ಹಿಡಿಯೋದಿಲ್ಲ. ನೀವು ಪೀಸಸ್ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದು ಪೀಸ್ನ ತೆಗೆದು ಕಟ್ ಮಾಡಿ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಅಥವಾ ಕೈಯಲ್ಲಿ ಕೂಡ ಕೆಲವರು ನೋಡ್ತಾರೆ ಬೆಂದಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿಕೊಂಡು.
ಅದಕ್ಕೆ ಸ್ವಲ್ಪ ವಾಟರನ್ನು ಹಾಕ್ಕೊಳ್ಳಿ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ಮತ್ತು ಇದಕ್ಕೆ ಧನಿಯಾ ಪೌಡರ್ ಒಂದು 2 ಸ್ಪೂನನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇನ್ನು 2 ನಿಮಿಷಗಳ ಕಾಲ ಇದನ್ನು ಬೇಯಿಸಿದ್ರೆ ಚಿಕನ್ ಫ್ರೈ ರೆಡಿಯಾಗಿದೆ. ನೋಡಿ ಈ ರೀತಿಯಾಗಿ ಬಂದಿದೆ. ಯಾವುದೇ ರೀತಿಯಾದಂತಹ ಮಸಾಲೆ ಪೌಡರ್ಗಳನ್ನು ಹೊರಗಡೆಯಿಂದ ತಂದು ಬಳಸಿಲ್ಲ, ಓನಾಗಿ ಪ್ರಿಪೇರ್ ಮಾಡಿರೋವಂಥದ್ದು. ನೋಡಿ ಈ ರೀತಿಯಾಗಿ ಮುದ್ದೆ ಊಟಕ್ಕೆ ರೆಡಿಯಾಗಿದೆ ಚಿಕನ್ ಫ್ರೈ.